ಇವತ್ತು ಬ್ಲಾಗ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಲ್ ಇನ್ ಕಟ್ಟಿಗೆ ಸುದರ್ಶನ್ ಮಾತಾಡ್ತಾ ಇರೋದು. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕಾದ್ರೆ 7 ಗಂಟೆಗೆ ಎದ್ದು ಮುಖ ತೊಳೆದು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಕಾಲೇಜ್ ಡ್ರೆಸ್ ಹಾಕೊಂಡು ಓಟ್ಸ್ ಮಾಡ್ಕೊಂಡು ತಿಂದೆ. ಬಿಕಾಸ್ ಏನಕ್ಕಪ್ಪ ಅಂದರೆ ಬೆಳಗ್ಗೆ ನಾಷ್ಟ ಏನು ಮಾಡಬೇಕು ಅಂತ ಅರ್ಧ ಗಂಟೆ ಕುತ್ಕೊಂಡು ಯೋಚನೆ ಮಾಡಿ ಓಟ್ಸ್ ಮಾಡಿದ್ದೀನಿ. ಅದಾದಮೇಲೆ ಎಲ್ಲ ಪರ ತೊಳೆಯೋದ್ರಿಂದ ಮಾಡಿರೋ ಬಾಂಡ್ಲ ಚೆನ್ನಾಗಿ ತಿನ್ಕೊಂಡು ನಮ್ಮಮ್ಮ ಕೊಡಿಸಿರೋ ಗ್ಲೂಕೋಸ್ ನೀರನ್ನ ಚೆನ್ನಾಗಿ ಕುಡ್ಕೊಂಡು ಕಾಲೇಜ್ಗೆ ಹೋದು. ಕೂತಿರೋ ಜಾಗದಲ್ಲಿ ಆಂಟಿ ಸ್ವಲ್ಪ ಬೇಗ ಕರೆದ್ರು ಬನ್ನಿ ಅಂತ. ಓಡೋಗಿ ನೋಡಿದ್ರೆ ಒಂದು ಸಣ್ಣ ಹಾವು ಮರಿ ಬಂದಿತ್ತು. ಸಾಹಸ ಮಾಡಿ ಎತ್ತಕ್ಕೆ ಹೋದ್ರು. ಬಟ್ ಆ ಪಿ ಟಿ ಸರ್ ಬಂದ್ಬಿಟ್ಟು ನೀವು ಹಾವು ಹಿಡಿಯೋರಲ್ಲ ನಡೀರಿ ಅಂತ ಅಂದ್ಬಿಟ್ಟು ಕ್ಲಾಸಿಗೆ ಕಳಿಸಿದ್ರು. ಟೈಮ್ ಆಗಿತ್ತು. ಕ್ಲಾಸಲ್ಲಿ ತುಂಬ ವಿಡಿಯೋ ಮಾಡ್ತಲ್ಲ, ಬಿಕಾಸ್ ಏನಕ್ಕಂದ್ರೆ ಸೆಕೆಂಡ್ ಸೆಮ್ ಆಗಿರುವಂಥದ್ದು ದುರ್ಘಟನೆಯಿಂದ, ಅದಕ್ಕೋಸ್ಕರ ಅಷ್ಟೇನೆ. ಅದಾದಮೇಲೆ ಮಧ್ಯಾಹ್ನ ಏನೂ ತಂದಿರಲಿಲ್ಲ, ಅದಕ್ಕೇನೆ ಕ್ಯಾಂಟೀನಲ್ಲೇ ಊಟ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಜಿಮ್ಗೆ ಹೋದೆ. ಒಂದು 7 ಗಂಟೆ ಹಂಗೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದೆ. ಅದಾದಮೇಲೆ ನನ್ನ ಫ್ರೆಂಡು ಸಾಂಬಾರು ಪಲ್ಯ ಎಲ್ಲ ತಗೊಬಂದು ಕೊಟ್ಟ. ಮಾಡಿರೋ ಚಪಾತಿನ ನಾನು ಚೆನ್ನಾಗಿ ತಿನ್ಕೊಂಡು ನೋಟ್ಸ್ ಕುತ್ಕೊಂಡು ಬರೀತಾ ಇದ್ದೆ ಒಳ್ಳೆ ಹುಡುಗನ ಥರ. ಎಲ್ಲ ನೋಟ್ಸ್ನು ಕಂಪ್ಲೀಟ್ ಮಾಡ್ಕೊಂಡೆ. ಅದಾದಮೇಲೆ ಸ್ವಲ್ಪ ತುಂಬಾ ನಿದ್ದೆ ಬರ್ತಾಯಿದೆ ಅಂತ ಮಲ್ಕೋತಾ ಇದ್ದೀನಿ. ಸೊ ಬಾಯ್ ಟಾಟಾ. ಇದೇ ರೀತಿ